ನಿರ್ಧಾರವನ್ನ ತಿಳಿಸುವತ್ತ ಮಂಡ್ಯದತ್ತ ಹೊರಟಿದ್ದಾರೆ ಸಂಸದೆ ಸುಮಲತಾ. ಮಂಡ್ಯದತ್ತ ಎಸ್, ಇದೀಗ ಎಲ್ಲ ನಿರ್ಧಾರ ಮಂಡ್ಯದಲ್ಲೇ ಹೇಳ್ತೀನಿ ಅಂತ ಅವತ್ತು ಹೇಳಿದ್ರು, ಈಗಲೂ ಅದನ್ನೇ ಹೇಳ್ತಾ ಇದ್ದಾರೆ. ಬೆಂಗಳೂರಿನಿಂದ ಮಂಡ್ಯದತ್ತ ಹೋಗ್ತಾ ಇದ್ದಾರೆ ಸುಮಲತಾ. 10:30 ಅಷ್ಟೊತ್ತಿಗೆ, 10:30 11 ಗಂಟೆ ಅಷ್ಟೊತ್ತಿಗೆ ಎಲ್ಲಾ ಕನ್ಫ್ಯೂಷನ್ಸ್ಗೂ ಕ್ಲಾರಿಟಿ ಸಿಕ್ಬಿಡುತ್ತೆ. ಮಂಡ್ಯದಲ್ಲಿ ಅಭಿಪ್ರಾಯ ಹೇಳ್ತೀನಿ ಅಂದಿದ್ದಾರೆ, ಏನ್ ಹೇಳ್ತಾರೆ ಹಾಗಾದ್ರೆ? ದರ್ಶನ್ ಅಭಿಷೇಕ್ ಕೂಡ ಜೊತೆಯಲ್ಲಿ ಇರ್ತಾರೆ. ಇಬ್ಬರನ್ನು, ಅಭಿಷೇಕ್ ಜೊತೆಗೆ ದರ್ಶನ್ ಕೂಡ ತಮ್ಮ ಮಗ ಅಂತ ಎಷ್ಟೋ ಸಲ ಹೇಳಿದ್ದಾರೆ ಅವರು. ಮಂಡ್ಯದತ್ತ ಹೋಗಿದ್ದಾರೆ ಸುಮಲತಾ. ತಮ್ಮ ನಿಲುವು ತಟಸ್ಥಾನ ಅಥವಾ ಪಕ್ಷೇತರನ ಅಥವಾ ಬೇರಿನ್ನೇನಾದ್ರೂ ನಿಲುವನ್ನು ತಾಳ್ತಾರಾ? ಇದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಬಿಜೆಪಿ ನಾಯಕರ ಮಾತುಕತೆ ಆಗಿರೋದು ಅದೆಲ್ಲವೂ ಕೂಡ ಹೇಗೆ ಪರಿಗಣಿಸ್ತಾರೆ? ಹೇಳ್ತೀನಿ ಅಂತ ಘೋಷಣೆ ಮಾಡಿದ್ದೀನಿ. ಸೊ ಹಾಗಾಗಿ ನನ್ನ ನಿರ್ಧಾರ ಏನು ಅನ್ನೋದನ್ನ ಅಲ್ಲೇ ಹೇಳ್ತೀನಿ ನಾನು. ಎಲ್ರು ಮೊನ್ನೆ ಬಂದಾಗ ನಿಮ್ಮ ಅಭಿಪ್ರಾಯ, ಅವರು ತುಂಬಾ ಅಭಿಪ್ರಾಯ ವ್ಯಕ್ತಪಡಿಸಿದ್ದು ನೀವು ಈ ಬಾರಿ ಕೂಡ ಸ್ಪರ್ಧೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೇಗೆ ಮತ್ತೆ ಚರ್ಚೆ ಆಯ್ತು? ಎಲ್ಲ ರೀತಿಯ ಅಭಿಪ್ರಾಯಗಳನ್ನು ಕೊಟ್ಟರು. ಒಂದು 3-4 ರೀತಿಯ ಅಭಿಪ್ರಾಯಗಳನ್ನ ಕೊಟ್ಟಿದ್ದಾರೆ. ಅದೇನು ಅಂತ ನಾನು ಅಲ್ಲಿ ಹೇಳ್ತೀನಿ. ಮೇಡಮ್, ಕುಮಾರಸ್ವಾಮಿ ಅವರ ಭೇಟಿ ಆಗಿರ್ಬೋದು, ಬಿಜೆಪಿ ನಾಯಕರ ಮಾತುಕತೆ ಆಗಿರ್ಬೋದು, ಅದೆಲ್ಲವೂ ಕೂಡ ಹೇಗೆ ಪರಿಗಣಿಸ್ತಾರೆ? ಅದನ್ನು ಕೂಡ ಚರ್ಚೆ ಮಾಡ್ತಿರೋ ಜೊತೆಗೆ ಅವೆಲ್ಲವನ್ನು ದೃಷ್ಟಿಯಲ್ಲಿ ಇಟ್ಕೊಂಡೇ ನನ್ನ ಈ ನಿರ್ಧಾರ, ಇವತ್ತಿನ ನಿರ್ಧಾರ. ಕುಮಾರಸ್ವಾಮಿ ಮಂಡ್ಯದ ಪ್ರಮುಖ ಲೀಡರ್ಸ್ ಏನು ಹೇಳಿದ್ದಾರೆ ನಿಮಗೆ? ಮತ್ತೆ ಅದೆಲ್ಲ ಅಂದರೆ ನಮ್ಮಲ್ಲಿ ಕಾನ್ಫಿಡೆನ್ಷಿಯಲ್ ಆಗಿ ಆಗುವಂಥ ಚರ್ಚೆಗಳು, ಅದನ್ನು ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ಅದು ಸರಿ ಹೋಗಲ್ಲ ಹೇಳಿದ್ರೆ. ಪ್ರಮುಖವಾಗಿ ರಾಜಕಾರಣದಲ್ಲಿ ನಾವೇನು ಅಂಟ್ಕೊಂಡಿಲ್ಲ, ರಾಜಕೀಯಕ್ಕೆ ಅಂಟ್ಕೊಂಡಿಲ್ಲ, ಅಂಬರೀಷರ್ ಆಗಲಿ ನೀವಾಗಲಿ ಅಂತ ಒಂದು ಮಾತು ಹೇಳಿದ್ದೀರಾ. ಹೌದು, ಯಾವತ್ತೂ ಅಂಬರೀಷ್ ಅವರು ಮೊದಲೇನೆ ಯೂನಿಯನ್ ಮಿನಿಸ್ಟರ್ ಇದ್ದಾಗ 2 ತಿಂಗಳಲ್ಲಿ ಕಾವೇರಿ ವಿವಾದ ಬಂದಾಗ ರಿಸೈನ್ ಮಾಡಿದರು. ಅಧಿಕಾರಕ್ಕೆ ಯಾವತ್ತೂ ಆಸೆ ಪಟ್ಟವರಲ್ಲ. 2018ರಲ್ಲೂ ಅವ್ರಿಗೆ ಕೊಟ್ಟ ಬಿ ಫಾರ್ಮ್ನ ತಿರಸ್ಕಾರ ಮಾಡಿ ವಾಪಸ್ ಕೊಟ್ಟರು ಕಾಂಗ್ರೆಸ್ಗೆ. ಸೊ ಹಾಗಾಗಿ ನಾವು ಅದನ್ನೆಲ್ಲ ನೋಡಿಕೊಂಡು ಬಂದ್ವಿ. ಅಧಿಕಾರಕ್ಕೆ ಅಥವಾ ಸ್ವಾರ್ಥ ರಾಜಕಾರಣಕ್ಕೆ ನಾವು ಯಾವತ್ತೂ ಆಸೆ ಪಡಲ್ಲ. ಅದನ್ನು ನಾನು ಪೋಸ್ಟ್ ಮಾಡಿದ್ದೀನಲ್ಲ, ದರ್ಶನ್ ಹಾಗೂ ಅಭಿಷೇಕ್. ಮ್ಯಾಮ್, ಡಿ ಕೆ ಶಿವಕುಮಾರ್ ಹೇಳಿದ್ರು ಕುಂಬಳಕಾಯಿ ಕಳ್ಳ ಅಂದ್ರೆ ಯಾಕೆ ಹೆಗಲ್ ಮುಟ್ಕೊಂಡು ನೋಡಬೇಕು ಅನ್ನೋ ವಿಚಾರಕ್ಕೆ ಅವ್ರ ತಂಟೆಗೆ ಮಾತಾಡಿ ಅವ್ರ ಬಗ್ಗೆ ಅಂತ. ಯಾರು ಕುಂಬಳಕಾಯಿ ಕಳ್ಳರೋ ಇಡೀ ದೇಶಕ್ಕೆ ಗೊತ್ತಿದೆ. ನಾನು ಯಾಕೆ ಹೇಳಬೇಕು ಇದನ್ನು? ಈ ಒಂದು ಸಂದರ್ಭದಲ್ಲಿ ಅವರು ಹೀಗೆ ಹೇಳಿದ್ರು, ನಾನು ಇದನ್ನು ಹೇಳೋದು ಅದೆಲ್ಲ ಸದ್ಯಕ್ಕೆ ಬೇಡ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಅವಶ್ಯಕತೆ ಅವ್ರಿಗಿಲ್ಲ ಅಂತ ಹೇಳಿದ್ರು, ನನಗೂ ಯಾರ ಅವಶ್ಯಕತೆಯೂ ಇಲ್ಲ. ಕುಮಾರಸ್ವಾಮಿ ಹೇಳಿದ್ದಾರೆ ಸುಮಲತಾ ನಮ್ಮ ಬೆಂಬಲ ಸೂಚಿಸ್ತಾರೆ, ಅವ್ರಿಗೆ ಆ ವಿಶ್ವಾಸ ಇದೆ ನಮಗೆ ಅಂತ ಮಾತನ್ನ ಹೇಳಿದ್ದಾರೆ. ನೋಡಿ, ಇದನ್ನೆಲ್ಲ ನಾನು ಅಲ್ಲಿ ಪ್ರಕಟಣೆ ಮಾಡ್ತೀನಿ ಅಂದಮೇಲೆ ತಿರ್ಗಾ ನೀವು ಇಲ್ಲಿ ಕೇಳಿದ್ರೆ ನಾನೇನು ಹೇಳಲ್ಲ. ಅಲ್ಲೇ ಬನ್ನಿ, ಅಲ್ಲೇ ಬನ್ನಿ. ಸುಮಲತಾ ಅವರು ಮಂಡ್ಯದ ಮೇಡಮ್ ಈಗ ಮಂಡ್ಯಕ್ಕೆ ಥೇಟ್ ಸಿನಿಮಾ ಸ್ಟೈಲ್ನಲ್ಲೇ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿದರೆ ಅದರಲ್ಲಿ ಅನುಮಾನವೇ ಇಲ್ಲ. 10:30ಗೆ ಕ್ಲೈಮ್ಯಾಕ್ಸ್ ಸಿಗುತ್ತೆ. ಕಂಟೆಸ್ಟ್ ಮಾಡ್ತಾರಾ ಅಥವಾ ರೆಬಲ್ ಆಗ್ತಾರಾ, ಮಗದೊಂದ ಅಂತ. HDK ಮನೆಗೆ ಬಂದಿದ್ದು, ಅವರು ಬೆಂಬಲ ಕೇಳಿದ್ದು, ಇವೆಲ್ಲವನ್ನ ದೃಷ್ಟಿಯಲ್ಲಿ ಇಟ್ಕೊಂಡೇ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬೆಂಬಲಿಗರು ಮತ್ತು ಕಾರ್ಯಕರ್ತರ ನಿಲುವೇ ನನ್ನ ನಿಲುವು ಅಂತ ಕೂಡ ಹೇಳ್ತಾರೆ. ಬಟ್ ಏನಪ್ಪ ಅದು ಮಾತ್ರ ಇನ್ನೂ ಕ್ಯೂರಿಯಾಸಿಟಿಯಾಗಿ ಉಳ್ಕೊಂಡಿದೆ. ನೋಡೋಣ, 10:30 11 ಗಂಟೆ ತನಕ ಕಾಯಲೇಬೇಕಿದೆ. ಅವರ ನಿರ್ಧಾರವನ್ನ ಮಂಡ್ಯದಲ್ಲೇ ಪ್ರಕಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮಂಡ್ಯದಲ್ಲಿ ಏನು ಹೇಳ್ತಾರೆ, ಬೆಂಬಲಿಗರು ಏನು ಹೇಳಿದ್ರು ಸುಮಲತಾ ಅವ್ರಿಗೆ, ಕಾರ್ಯಕರ್ತರ ಒತ್ತಾಯ ಏನು, ಸುಮಲತಾ ಅವರ ನಿರ್ಧಾರ ಏನು, ಇಷ್ಟೂ ಪ್ರಶ್ನೆಗಳ ಜೊತೆಗೆ ಅವರ ಮುಂದೆ ಇರುವ ಆ 3 ಆಯ್ಕೆಗಳಲ್ಲಿ ABC ಯಾವುದನ್ನ ಆಯ್ಕೆ ಮಾಡ್ಕೊಳ್ತಾರೆ? ಇದು ಕುತೂಹಲ. ನೋಡಿ, ಇಷ್ಟು ಮಾತ್ರ ಅಲ್ಲ, ಕುಂಬಳಕಾಯಿ ಕಳ್ಳ ಎಂಬ DK ಶಿವಕುಮಾರ್ ಹೇಳಿಕೆಗೆ ಸುಮಲತಾ ಅವರು ಟಾಂಗ್ ಕೊಟ್ಟಿದ್ದಾರೆ. ಯಾರು ಕಳ್ಳರು ಅಂತ ಇಡೀ ದೇಶಕ್ಕೆ ಗೊತ್ತಿದೆ, ಅದ್ರ ಬಗ್ಗೆ ನಾನು ಮಾತಾಡಲ್ಲ ಬಿಡಿ ಅಂತ. ಹಾಗೆ ಅಂಬರೀಷ್ ಅವರು ಮಂಡ್ಯ ರಾಜಕಾರಣದ ವಿಚಾರದಲ್ಲಿ ಏನ್ ಮಾಡಿದ್ದಾರೆ, ಅವ್ರ ಕಾಂಟ್ರಿಬ್ಯೂಷನ್ ಏನು ಅನ್ನೋದನ್ನ ಕೂಡ ತಿಳಿಸೋ ಪ್ರಯತ್ನವನ್ನ ಮಾಡಿದ್ರು. ನೆನಪು ಮಾಡಿಕೊಡೋ ಪ್ರಯತ್ನವನ್ನ ಕಾಂಗ್ರೆಸ್ ನಾಯಕರಿಗೆ ಮಾಡಿದ್ರು. ಅನಿವಾರ್ಯತೆ ಇಲ್ಲ ಅಂದ್ಮೇಲೆ ನನಗೂ ಕೂಡ ಹಾಗೇನೆ ಅನ್ನೋ ದಾಟಿಯಲ್ಲೇ ಅವರು ಉತ್ತರವನ್ನು ಕೊಟ್ಟರು. ಆ ಮೂಲಕ DK ಶಿವಕುಮಾರ್ಗೆ ಸರಿಯಾಗಿ ಟಾಂಗ್ ಕೊಡೋ ಕೆಲಸವನ್ನು ಕೂಡ ಮಾಡಿದ್ರು. ಹೇಳ್ತೀನಿ ಅಂತ ಘೋಷಣೆ ಮಾಡಿದ್ದೀನಿ. ಸೊ ಹಾಗಾಗಿ ನನ್ನ ನಿರ್ಧಾರ ಏನು ಅನ್ನೋದನ್ನ ಅಲ್ಲೇ ಹೇಳ್ತೀನಿ ನಾನು. ಎಲ್ರು ಮೊನ್ನೆ ಬಂದಾಗ ನಿಮ್ಮ ಅಭಿಪ್ರಾಯ, ಅವರು ತುಂಬಾ ಅಭಿಪ್ರಾಯ ವ್ಯಕ್ತಪಡಿಸಿದ್ದು ನೀವು ಈ ಬಾರಿ ಕೂಡ ಸ್ಪರ್ಧೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೇಗೆ ಮತ್ತೆ ಚರ್ಚೆ ಆಯ್ತು? ಎಲ್ಲ ರೀತಿಯ ಅಭಿಪ್ರಾಯಗಳನ್ನು ಕೊಟ್ಟರು. ಒಂದು 3-4 ರೀತಿಯ ಅಭಿಪ್ರಾಯಗಳನ್ನ ಕೊಟ್ಟಿದ್ದಾರೆ.
ಅದೇನು ಅಂತ ನಾನು ಅಲ್ಲಿ ಹೇಳ್ತೀನಿ. ಮೇಡಮ್, ಕುಮಾರಸ್ವಾಮಿ ಅವ್ರ ಭೇಟಿ ಆಗಿರ್ಬೋದು, ಬಿಜೆಪಿ ನಾಯಕರ ಮಾತುಕತೆ ಆಗಿರ್ಬೋದು, ಅದೆಲ್ಲವೂ ಕೂಡ ತಾವು ಹೇಗೆ ಪರಿಗಣಿಸ್ತೀರಾ? ಅದನ್ನು ಕೂಡ ಚರ್ಚೆ ಮಾಡ್ತಿರೋ ಜೊತೆಗೆ ಹೇಗೆ? ಅವೆಲ್ಲವನ್ನು ದೃಷ್ಟಿಯಲ್ಲಿ ಇಟ್ಕೊಂಡೇ ನನ್ನ ಈ ನಿರ್ಧಾರ, ಇವತ್ತಿನ ನಿರ್ಧಾರ. ಓಕೆ, ಕುಮಾರಸ್ವಾಮಿ ಮಂಡ್ಯದ ಪ್ರಮುಖ ಲೀಡರ್ಸ್ ಏನು ಹೇಳಿದ್ದಾರೆ ಅನ್ನೋದು ನಿಮಗೆ ಮತ್ತೆ ಅದೆಲ್ಲ ಅಂದರೆ ನಮ್ಮಲ್ಲಿ ಕಾನ್ಫಿಡೆನ್ಷಿಯಲ್ ಆಗಿ ಆಗುವಂಥ ಚರ್ಚೆಗಳು, ಅದನ್ನು ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ಅದು ಸರಿ ಹೋಗಲ್ಲ ಹೇಳಿದ್ರೆ. ಮೇಡಮ್, ಯಾರ್ಯಾರು ಪ್ರಮುಖವಾಗಿ ರಾಜಕಾರಣದಲ್ಲಿ ನಾವೇನು ಅಂಟ್ಕೊಂಡಿಲ್ಲ, ರಾಜಕೀಯಕ್ಕೆ ಅಂಟ್ಕೊಂಡಿಲ್ಲ, ಅಂಬರೀಸರ್ ಆಗ್ಲಿ ನೀವಾಗ್ಲಿ ಅಂತ ಒಂದು ಮಾತು ಹೇಳಿದ್ದೀರಾ. ಹೌದು, ಯಾವತ್ತೂ ಅಂಬರೀಷ್ ಅವರು ಮೊದಲೇ ಯೂನಿಯನ್ ಮಿನಿಸ್ಟ್ರ್ ಇದ್ದಾಗ 2 ತಿಂಗಳಲ್ಲಿ ಕಾವೇರಿ ವಿವಾದ ಬಂದಾಗ ರಿಸೈನ್ ಮಾಡಿದರು. ಅಧಿಕಾರಕ್ಕೆ ಯಾವತ್ತೂ ಆಸೆ ಪಟ್ಟವರಲ್ಲ. 2018ರಲ್ಲೂ ಅವ್ರಿಗೆ ಕೊಟ್ಟ ಬಿ ಫಾರ್ಮ್ನ ತಿರಸ್ಕಾರ ಮಾಡಿ ವಾಪಸ್ ಕೊಟ್ಟರು ಕಾಂಗ್ರೆಸ್ಗೆ. ಸೊ ಹಾಗಾಗಿ ನಾವು ಅದನ್ನೆಲ್ಲ ನೋಡಿಕೊಂಡು ಬಂದ್ವಿ. ಅಧಿಕಾರಕ್ಕೆ ಅಥವಾ ಸ್ವಾರ್ಥ ರಾಜಕಾರಣಕ್ಕೆ ನಾವು ಯಾವತ್ತೂ ಆಸೆ ಪಡಲ್ಲ. ಅದನ್ನು ನಾನು ಪೋಸ್ಟ್ ಮಾಡಿದ್ದೀನಲ್ಲ, ದರ್ಶನ್ ಹಾಗೂ ಅಭಿಷೇಕ್. ಮ್ಯಾಮ್, ಡಿ ಕೆ ಶಿವಕುಮಾರ್ ಹೇಳಿದ್ರು ಕುಂಬಳಕಾಯಿ ಕಳ್ಳ ಅಂದ್ರೆ ಯಾಕೆ ಹೆಗಲ್ ಮುಟ್ಕೊಂಡು ನೋಡಬೇಕು ಅನ್ನೋ ಒಂದು ವಿಚಾರ ಅವ್ರ ತಂಟೆಗೆ ಮಾತಾಡಿ ಅವ್ರ ಬಗ್ಗೆ ಅಂತ. ಯಾರು ಕುಂಬಳಕಾಯಿ ಕಳ್ಳರೋ ಯಾರು ಕಳ್ಳರೋ ಇಡೀ ದೇಶಕ್ಕೆ ಗೊತ್ತಿದೆ. ನಾನು ಯಾಕೆ ಹೇಳಬೇಕು ಇದನ್ನು? ಈ ಒಂದು ಸಂದರ್ಭದಲ್ಲಿ ಅವರು ಹೀಗೆ ಹೇಳಿದ್ರು, ನಾನು ಇದನ್ನು ಹೇಳೋದು ಅದೆಲ್ಲ ಸದ್ಯಕ್ಕೆ ಬೇಡ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಅವಶ್ಯಕತೆ ಅವ್ರಿಗಿಲ್ಲ ಅಂತ ಹೇಳಿದ್ರು, ನನಗೂ ಯಾರ ಅವಶ್ಯಕತೆಯೂ ಇಲ್ಲ. ಕುಮಾರಸ್ವಾಮಿ ಹೇಳಿದ್ದಾರೆ ಸುಮಲತಾ ಅವರು ನಮ್ಮ ಬೆಂಬಲ ಸೂಚಿಸ್ತಾರೆ, ಅವ್ರಿಗೆ ಆ ವಿಶ್ವಾಸ ಇದೆ ನಮಗೆ ಅಂತ. ನೋಡಿ, ಇದನ್ನೆಲ್ಲ ನಾನು ಅಲ್ಲಿ ಪ್ರಕಟಣೆ ಮಾಡ್ತೀನಿ ಅಂದಮೇಲೆ ತಿರ್ಗಾ ನೀವು ಇಲ್ಲಿ ಕೇಳಿದ್ರೆ ನಾನೇನು ಹೇಳಲ್ಲ. ಅಲ್ಲೇ ಬನ್ನಿ, ಅಲ್ಲೇ ಸಹಕಾರ ಕೊಡೋದ್ರ ಬಗ್ಗೆ ಸಸ್ಪೆನ್ಸ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಕಾಂಗ್ರೆಸ್ ಪಾರ್ಟಿಗೆ ಟಾಂಗ್ ಕೊಡೋ ಕೆಲಸವನ್ನ ಇವತ್ತು ಸುಮಲತಾ ಅವರು ಮಂಡ್ಯಕ್ಕೆ ಹೋಗೋಕ್ಕಿಂತ ಮುಂಚೆ ಮಾಡಿದ್ರು. ಇದು 100 ಸಂದೇಶಕ್ಕೆ ಸಹಜವಾಗಿ ಕಾರಣ ಆಗುತ್ತೆ.